ಕಾಂಗ್ರೆಸ್ನ ರಾಜೇಗೌಡ, ಬಿಜೆಪಿಯ ಜೀವರಾಜ್ಗೆ ಮತ್ತೆ ಅಗ್ನಿ ಪರೀಕ್ಷೆ. ಶೃಂಗೇರಿ ಕ್ಷೇತ್ರದಲ್ಲಿ ಈಗ ಅಂಚೆ ಮತಗಳ ಮರು ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ. 1822 ಅಂಚೆ ಮತಗಳನ್ನ ಮರು ಎಣಿಕೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ತಿರಸ್ಕೃತಗೊಂಡಿದ್ದ 279 ಮತಗಳು ಸೇರಿ ಮರು ಎಣಿಕೆ ಕಾರ್ಯ ನಡೀತಾ ಇದೆ. ಮತ ಎಣಿಕಾ ಕೇಂದ್ರದಲ್ಲೇ ಅಭ್ಯರ್ಥಿಗಳು ಬೀಡು ಬಿಟ್ಟಿದ್ದಾರೆ. ಮರು ಎಣಿಕೆ ಆರಂಭ ಆಗ್ತಾ ಇದ್ದಂತೆ ಅಭ್ಯರ್ಥಿಗಳಿಗೆ ಡವ ಶುರುವಾಗಿರೋದು. 201 ಮತಗಳ ಅಂತರದಿಂದ ಗೆದ್ದಿದ್ದ ಕಾಂಗ್ರೆಸ್ನ ರಾಜೇಗೌಡ. ಅಂಚೆ ಮತ ಪೆಟ್ಟಿಗೆಯಲ್ಲಿ ಅಕ್ರಮ ಆರೋಪ ಮಾಡಿದ್ರು ಜೀವರಾಜ್. ಶೃಂಗೇರಿ ವಿಜಯಮಾಲೆ ಕಾಂಗ್ರೆಸ್ಗೋ ಅಥವಾ ಬಿಜೆಪಿಗೋ? ಕೆಲವೇ ಕ್ಷಣಗಳಲ್ಲಿ ರಾಜೇಗೌಡ ವರ್ಸಸ್ ಜೀವರಾಜ್ ಭವಿಷ್ಯ ನಿರ್ಧಾರ ಆಗುತ್ತೆ. ಅಂಚೆ ಮತ ಪೆಟ್ಟಿಗೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಮಾಡಿದ್ರು ಪರಾಭವಗೊಂಡಿದ್ದಂತ ಅಭ್ಯರ್ಥಿ. ಹೈಕೋರ್ಟ್ ಮೆಟ್ಟಿಲೇರಿದ್ರು ಬಿಜೆಪಿಯ ಜೀವರಾಜ್. ಇವರೇ ಪರಾಭವಗೊಂಡಿದ್ದಂತ ಅಭ್ಯರ್ಥಿ ಬಿಜೆಪಿಯ ಜೀವರಾಜ್. ಅಂಚೆ ಮತ ಮರು ಎಣಿಕೆಗೆ ಆದೇಶವನ್ನ ನೀಡಿತ್ತು ಹೈಕೋರ್ಟ್. ಹೈಕೋರ್ಟ್ ಆದೇಶ ಹಿನ್ನೆಲೆ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಈಗ ನಡೀತಾ ಇರೋದು. 201 ಮತಗಳ ಅಂತರದಿಂದ ಕಾಂಗ್ರೆಸ್ನ ರಾಜೇಗೌಡರು ಗೆದ್ದು ಬೀಗಿದ್ರು. ಸೊ ಹಂಗಾಗಿನೇ ಈಗ ಮತ್ತೆ ಮರು ಎಣಿಕೆ ನಡೀತಾ ಇದೆ. ಯಾರಿಗೆ ಒಲಿಯುತ್ತೆ ವಿಜಯ? ನಿಜಕ್ಕೂ ಕೂಡ ಇವರು ಆರೋಪ ಮಾಡಿದಾರಲ್ಲ, ಅದು ನಿಜಾನಾ? ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಉತ್ತರ ಅಂತೂ ಒಂದು ಸ್ಪಷ್ಟನೆ ಅಂತೂ ಸಿಗುತ್ತೆ. ಸೊ ಇದು ಕೂಡ ಕಾಂಗ್ರೆಸ್ಗೆ ಒಂದು ರೀತಿಯಾದಂಥ ಅಗ್ನಿ ಪರೀಕ್ಷೆನೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ರಾಜೇಗೌಡರು ಗೆದ್ದು ಬೀಗಿದ್ರು. ಬಟ್ ಅಲ್ಲಿ ನೋಡಿದರೆ ಇಲ್ಲ, ಇಲ್ಲಿ ಅಂಚೆ ಮತ ಪೆಟ್ಟಿಗೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಜೀವರಾಜ್ ಅವರು ಆರೋಪವನ್ನು ಮಾಡಿದರು. ಸೊ ಹಾಗಾಗಿ ಹೈಕೋರ್ಟ್ ಕೂಡ ಆದೇಶವನ್ನು ಹೊರಡಿಸಿತ್ತು, ಇಲ್ಲ ಇಲ್ಲಿ ಮರು ಎಣಿಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಇವತ್ತು ಮರು ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ಬಗ್ಗೆ ಒಂದು ಸ್ಪಷ್ಟವಾದಂಥ ಚಿತ್ರಣ ಕಣ್ಣ ಮುಂದೆ ಬರುತ್ತೆ. 1822 ಅಂಚೆ ಮತಗಳನ್ನು ಮರು ಎಣಿಕೆ ಮಾಡ್ತಾ ಇದ್ದಾರೆ ಈಗ ಅಧಿಕಾರಿಗಳು. ಸೊ ತಿರಸ್ಕೃತಗೊಂಡಿದ್ದ 279 ಮತಗಳು ಸೇರಿದಂತೆ ಮರು ಎಣಿಕೆ ಕಾರ್ಯ ನಡೀತಾ ಇದೆ. ಸೊ ಈಗಾಗಲೇ ಈ ಮರು ಎಣಿಕೆ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಇಬ್ಬರು ಅಭ್ಯರ್ಥಿಗಳು ಅಲ್ಲೇ ಇದ್ದಾರೆ. ಸ್ವಲ್ಪ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ.